ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಾ ಏನು ಮಾಡ್ಕೊಳತ್ತೀನಂದ್ರೆ ಹಳ್ಳಿ ಸ್ಟೈಲು. ಅವಾಗಿನ ಟೈಮ್ನಾಗ ಜಾಸ್ತಿ ಕಡ್ಲಿ ಹಿಟ್ಟು ಮಾಡ್ಕೊತಿರ್ರಿ ಹಂಚೊಳಗೆ. ಭಾಳ ಒಂಥರ ಟೇಸ್ಟ್ ಆದ, ರುಚಿ ಆದ, ತುಂಬಾ ಬೆಸ್ಟ್ ಆದ. ಹಂಚಿನೊಳಗೆ ಕಡ್ಲಿ ಹಿಟ್ಟು ಮಾಡ್ಕೋದು ನಾ ಇವತ್ತು ಟ್ರೈ ಮಾಡತ್ತೀನಿ ಫ್ರೆಂಡ್ಸ್. ಹಂಚಿಟ್ಟಿನ್ರಿ, ರೊಟ್ಟಿ ಮಾಡ್ಕೊಂಡೀನಿ, ಜೋಳದ ರೊಟ್ಟಿ ಮಾಡ್ಕೊಂಡು ಕಿಶಿಂದ ಅದು ಹಂಚಿ ತೆಗ್ದಿಲ್ಲ ರೀ. ಹಾಗೆ ಅದರೊಳಗೆ ಕಡ್ಲಿ ಹಿಟ್ಟು ಮಾಡ್ಕೊಳತ್ತೀನಿ ರೀ. ಅದೇ ಹಂಚಿನೊಳಗೆ 2 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಒಂದು 2-3 ಉಳ್ಳಾಗಡ್ಡಿ ಕೊಯ್ಕೊಂಡೀನಿ ರೀ. ಸಣ್ಣನು ಕೊಯ್ಕೊಂಡು ಎಣ್ಣೆ ಒಳಗೆ ಹಾಕಿ ನೋಡಿರಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಹಾಕಿ ಟೊಮೊಟೊ, ಕೊತ್ತಂಬರಿ ಏನು ಬೇಕಾಗಲ್ಲ ರೀ. ಬೇಕಾದ್ರೆ ಇದಕ್ಕೆ ಹುಂಚಿಕೆ ಹುಳಿ ಹಾಕ್ಬೇಕ್ರಿ. ನಿಮಗೆ ಹುಳಿ ಬೇಕಾದವ್ರು ಇಷ್ಟ ರೀ. ಹುಳಿ ಉಣೋರು ಇದ್ರಂದ್ರೆ ಹುಳಿ ಹಾಕೋಬೇಕು, ಇಲ್ಲಾಂದ್ರೆ ಇಲ್ಲ ರೀ. ನೋಡಿರಿ, ನಿಮ್ದು ಇಷ್ಟ ಹುಳಿ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಇವಾಗ ನೋಡಿ, ಟೊಮೊಟೊ, ಕೊತ್ತಂಬರಿ ಅದು ಎಲ್ಲನೂ ಹಾಕ್ಕೊಂಡಿನಿ. ತುಂಬಾ ಸುಲಭವಾದ ಹಳ್ಳಿ ಸ್ಟೈಲು ಕಡ್ಲಿ ಹಿಟ್ರಿ ಹಂಚೊಳಗೆ. ಇವಾಗ ನೋಡಿ, ನಾ ಹುಂಚಿಕೆ ಹುಳಿ ಹಿಂಡ್ಕೊಳತ್ತೀನಿ ರೀ. ಸ್ವಲ್ಪ ನಮ್ಮ ಮನ್ಯಾಗ ಹುಳಿ ಉಣ್ತಾರೆ ಫ್ರೆಂಡ್ಸ್. ಅದು ಏನೋ ಟೇಸ್ಟ್ ಆಗ್ತದ್ರಿ. ಹುಳಿ ಹಾಕಲಿಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಆಗಲ್ಲ ಫ್ರೆಂಡ್ಸ್. ಹುಳಿ ಹಾಕ್ಕೊನೇಬೇಕ್ರಿ ಕಂಪಲ್ಸರಿ. ಹುಳಿ ಹಿಂಡ್ಕೊಂಡು ನೀರು ಹಾಕಿ ನೋಡಿರಿ ಅದೇ ಹಂಚೊಳಗೆ. ಆಯ್ತು, ಮ್ಯಾಗ ಇವಾಗ ಖಾರ, ಉಪ್ಪು, ಅರಿಶಿಣ ಹಾಕ್ಕೊಬೋದ್ರಿ. ಬಟ್ ಯಾವುದೂ ಮಸಾಲ ಹಾಕ್ಬಾರ್ದು ಫ್ರೆಂಡ್ಸ್. ಮಸಾಲ ಹಾಕಿದ್ರೂ ಟೇಸ್ಟ್ ಹೋಗ್ಬಿಡ್ತದ್ರಿ. ಏನಿಲ್ಲ, ಓನ್ಲಿ ಖಾರ, ಉಪ್ಪು, ಅರಿಶಿಣ, ಆ್ಯಸ್ ಇಟ್ ಈಸ್ ಉಳ್ಳಾಗಡ್ಡಿ, ಟೊಮೊಟೊ, ಕೊತ್ತಂಬರಿ ಇಷ್ಟೇ ರೀ. ಇವಾಗ ಖಾರ ಹಾಕೀನಿ ರೀ 1 ಸ್ಪೂನ್ 1.5 ಸ್ಪೂನು. ಇವಾಗ ಮ್ಯಾಗ ಅರಿಶಿಣ ಹಾಕೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್. ಬೆಸ್ಟ್ ಹತ್ತು ಫ್ರೆಂಡ್ಸ್ ರೊಟ್ಟಿ ಒಳಗೆ, ಜೋಳದ ರೊಟ್ಟಿ ಬಿಸಿವಿದ್ದಾಗ ಉಣಕ್ಕಿಂತ ಮೊದಲು ಕಟ್ಟಿಗಿರ್ತಾವೆ ನೋಡಿರಿ. ರೊಟ್ಟಿ ಮಾಡಿ 2 ದಿನ 3 ದಿನ ರೊಟ್ಟಿ ಇರ್ತಾವೆ ನೋಡಿರಿ. ಬಿಸಿಲೊಳಗೆ ಒಣಗಿಸ್ಬೇಕು ಫ್ರೆಂಡ್ಸ್ ಜೋಳದ ರೊಟ್ಟಿ. ಅದ್ರ ಜೊತೆಯನ್ನು ತುಂಬ ಚಂದ ಹತ್ತದ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ಅದು ಹುಳಿ ಒಂದು ಸ್ವಲ್ಪ ನೀರು ಹಾಕಿದ ಮ್ಯಾಗ ಕುದಿಲತ್ತದ ನೋಡಿರಿ. ಅದು ಹುಳಿ ಕುದ ತಕ್ಷಣ ಇವಾಗ ಏನು ಮಾಡ್ಲತ್ತೀನಿ, ಕಡ್ಲಿ ಹಿಟ್ಟು ಇರ್ತದಲ್ರಿ, ಕಡ್ಲಿ ಹಿಟ್ಟೆಲ್ಲ ಉದುರ್ಸ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಮ್ಯಾಗ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಹಿಟ್ಟು ಉದುರ್ಸ್ಕೋದ್ರಿ ಕಡ್ಲಿ ಹಿಟ್ಟು. ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ನನಗೆ ಅಳಸ್ ಕಾಣ್ಲತ್ತದ. ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ನಾನು ಅದು ಹಿಟ್ಟು ಉದುರ್ಸ್ಕೊತೀನಿ ರೀ. ಇದು ಏನದ ಫ್ರೆಂಡ್ಸ್, ಮೇನ್ ಹಂಚಿನೊಳಗೆ ಲೋ ಫ್ಲೇಮಲ್ಲಿಟ್ಟು ಹಿಂಗೆ ತಿರುಗಿಸ್ಕೋದೇ ಮೇನ್ ಅದ ರೀ ಹಂಚಿನೊಳಗೆ. ಅದಕ್ಕೆ ಉಮ್ಗೈಬೇಕಲ್ರಿ, ಅದಕ್ಕೆ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಕಡ್ಲಿ ಹಿಟ್ಟು. ನೋಡಿ, ಇನ್ನೊಂದು ಸ್ವಲ್ಪ ಹಾಯ್ಕೋತೀನಿ ರೀ. ಅಳು ಸಾಕ್ಬಾರ್ದು ಫ್ರೆಂಡ್ಸು, ಗಟ್ಟಿ ಇರ್ಬೇಕು ರೀ. ಗಟ್ಟಿ ಇದ್ದೊಟ್ಟು ಟೇಸ್ಟ್ ಬರ್ತದೆ ರೀ. ಅದ್ರ ಸಲುವಾಗಿ ನಾನು ನೋಡಿ ಮ್ಯಾಗ ಹಿಟ್ಟು ಉದುರ್ಸ್ಕೊಳತ್ತೀನಿ. ನೋಡಿ, ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಕಡ್ಲಿ ಹಿಟ್ಟು ಹಂಚಿನೊಳಗೆ ಹಳ್ಳಿ ಸ್ಟೈಲು. ತುಂಬ ಬೆಸ್ಟ್ ಆಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಧನ್ಯವಾದಗಳು.